ಪ್ರಾಂಶುಪಾಲರಾದಂತಹ ಕಾಂತರಾಜ್ರವರೇ ಹಾಗೂ ಶಾಲೆಯ ಎಲ್ಲ ಉಪನ್ಯಾಸಕ ವರ್ಗದವರೇ, ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಈ ದಿನ ನಾವು ತಂಬಾಕು ನಿಷೇಧ ದಿನ ಅಂತ ಅಂದರೆ ವಿಶ್ವ ತಂಬಾಕು ನಿಷೇಧ ದಿನ ಅಂತ ಆಚರಿಸ್ತೀವಿ. ಇದರ ಹಿನ್ನೆಲೆ ಏನು ಅಂದರೆ ವಿಶ್ವಸಂಸ್ಥೆ ಅಂತ ತಾವೆಲ್ಲ ಓದಿದಿರಲ್ಲ, ಓದಿಲ್ಲ? ವಿಶ್ವಸಂಸ್ಥೆ ಆ ವಿಶ್ವಸಂಸ್ಥೆಯವರು 1988ರಲ್ಲಿ ಈ ಮಕ್ಕಳು ಅಂದರೆ ಪ್ರೌಢಾವಸ್ಥೆಯಲ್ಲಿರೋ ಮಕ್ಕಳು ಮತ್ತೆ ಹದಿಹರೆಯದವರು, ಅಂದರೆ ನಾವು ಇಂಗ್ಲೀಷಲ್ಲಿ ಟೀನೇಜ್ ಅಂತೀವಿ, ಹದಿಹರೆಯದವರು 13ರಿಂದ 18, 19 ವಯಸ್ಸಿನ ಮಕ್ಕಳು, ಈ ಮಕ್ಕಳುಗಳಿಗೆ ಯಾವುದೇ ರೀತಿ ಅಷ್ಟು ಸರಿ ತಪ್ಪು ಅನ್ನೋದನ್ನ ನಿರ್ಧಾರ ಮಾಡುವಷ್ಟು ಶಕ್ತಿ ಇರಲ್ಲ. ಆಗ ತಾನೇ ಪ್ರೌಢಾವಸ್ಥೆಗೆ ಬಂದಿರ್ತಾರೆ. ಅವರುಗಳಿಗೆ ಈ ತಂಬಾಕು, ಈ ಟಿವಿ ಮಾಧ್ಯಮ ಅಥವಾ ಯಾವುದೇ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ, ಹಳೆಯ ಚಿತ್ರಗಳಲ್ಲಿ ನೋಡಿದ್ರೆ ಅದರಲ್ಲಿ ವಿಲನ್ ಪಾತ್ರ ಮಾಡುವಂಥವ್ರು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹಾ 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 ಅಂತ ನಗೋದನ್ನ ನೋಡಿದೀರ. ಅದೇನಂದ್ರೆ ಈ ಸಣ್ಣ ವಯಸ್ಸಲ್ಲಿ ಅದು ನಿಮ್ಗೆ ಏನು ಅರಿವು ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ಆಕರ್ಷಿತರಾಗೋದು ಜಾಸ್ತಿ. ಸರಿ ಅನ್ನೋದಕ್ಕಿಂತ ತಪ್ಪು ಬೇಗ ಆಕರ್ಷಣೆ ಮಾಡುತ್ತೆ ಮಕ್ಕಳಿಗೆ. ಹಾಗಾಗಿ ಅದನ್ನ ನಾವು ಒಂದ್ಸಲ ಪ್ರಯತ್ನ ಪಡೋಣ ಅಂತ ಸ್ಟಾರ್ಟಿಂಗು ಅಂದ್ರೆ ಅದರಿಂದ ಶುರು ಆಗುತ್ತೆ. ಇಲ್ಲ ಸ್ನೇಹಿತರು ಎಲ್ಲೋ ಹೊರಗಡೆ ಇರೋಂತ ಗೊತ್ತಿಲ್ಲದೆ ಇರೋಂತ ಹುಡುಗರು ಮಾಡ್ತಾ ಇರೋದು ನೋಡಿನೋ ಅಥವಾ ಟಿವಿಲಿ ಚಿತ್ರಗಳನ್ನು ನೋಡಿನೋ ಹೇಗೋ ಒಂದು ಪ್ರಯತ್ನ ಪಡೋಣ ಅಂತ. ನಂತರ ಅದು ಹೇಗಾಗುತ್ತೆ ಅಂದ್ರೆ ಸ್ವಲ್ಪ ದಿನಕ್ಕೆ ಅಭ್ಯಾಸ ಆಗುತ್ತೆ, ನಂತರ ಅದು ಚಟವಾಗಿ ಪರಿವರ್ತನೆ ಆಗುತ್ತೆ. ಚಟವಾಗಿ ಪರಿವರ್ತನೆ ಆದ್ಮೇಲೆ ಬಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಾಗ್ತವೆ. ಅಲ್ಲಿ ತನಕ ತಮಗೆ ವಯಸ್ಸು ಸ್ವಲ್ಪ ಮುಂದೆ ಹೋಗಿ 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 ಒಂದು 30ರ ಆಸ್ಪಾಸ್ ಬಂದಾಗ ಆಗ ಅದರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ಅದಕ್ಕಾಗಿನೇ ವಿಶ್ವಸಂಸ್ಥೆ ಏನ್ ಮಾಡ್ತು ಅಂದ್ರೆ ಮಕ್ಕಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಯಾಕೆ ಮಕ್ಕಳು ಈ ತಂಬಾಕು ಇದನ್ನ ಸಣ್ಣ ವಯಸ್ಸಲ್ಲೇ ಬಳಸೋದನ್ನ ಕಲಿತಾರೆ ಅಂತ. ಈ ಮೊದಲು ಮನೆಯಲ್ಲಿ ಅಪ್ಪನೋ ಅಜ್ಜನೋ ಯಾರೋ ಬೀಡಿ ಸೇಯೋದು ಅಥವಾ ಅಜ್ಜಿಯರು ತಂಬಾಕು ಹಾಕೋದು ಬಾಯಲ್ಲಿ ತಾವೆಲ್ಲ ನೋಡಿದೀರ. ಆದ್ರೆ ಆ ತಂಬಾಕು ಹಾಕೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರಲ್ಲ. ಆದ್ರೆ ಅವ್ರಗಳಿಗೆ ಏನ್ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಅದೆಲ್ಲ ಈ ತಂಬಾಕು ಹಾಕೋದ್ರಿಂದಾನೆ. ಈ ಗುಟ್ಕಾ ಇದು ಎಲ್ಲ ಇದೆಯಲ್ಲ, ಇದೆಲ್ಲ ಸಾಕಷ್ಟು ನಮ್ಮ ಬಾಯಿ, ಮೆದುಳು, ಉಸಿರಾಟದ ಸಮಸ್ಯೆ, ಹೃದಯದ ಸಮಸ್ಯೆ, ಇದೆಲ್ಲ ಮುಖ್ಯ ಮೂಲನೇ ಈ ಒಂದು ತಂಬಾಕು ಉಪಯೋಗಿಸೋದು. ಹಾಗಾಗಿ ಮಕ್ಕಳಲ್ಲಿ ಇದು ಅರಿವಿರಲಿ ಅನ್ನೋದು ವಿಶ್ವಸಂಸ್ಥೆಯ ಉದ್ದೇಶ ಆಗಿದ್ರಿಂದ ಇವತ್ತು ವಿಶ್ವ ತಂಬಾಕು ನಿಷೇಧ ದಿನ ಅಂತ ಆಚರಿಸ್ತೀವಿ. ಹಾಗಾದ್ರೆ ಅಲ್ಲಿಂದ ಮಾಡ್ಕೊಂಡಿದ್ದ ನಾವ್ಯಾಕೆ ಇಲ್ಲಿ ಇದು ಮಾಡಬೇಕು, ಆಚರಿಸ್ಬೇಕು ಅಥವಾ ಎಲ್ಲ ಮಕ್ಕಳಿಗೂ ಅರಿವು ಮೂಡಿಸ್ಬೇಕು ಅಂದ್ರೆ, ನಾವೆಲ್ಲ ಈಗ ಓದ್ತಾ ಇದ್ದೀರಾ, ಈಗ ನೀವು ಶಾಲೆಯಲ್ಲಿ ಓದ್ತಾ ಇದ್ದೀರಲ್ಲ, ಈಗ ನಿಮ್ಗೆಲ್ಲ ಇನ್ನೂ 8ನೇ ತರಗತಿಯಿಂದ ಸಂವಿಧಾನ ಅನ್ನೋದು ನೀವು ಓದಿದ್ದೀರಾ ಅಲ್ಲ? ಈಗ ಶುರು ಆಗಿದೆ ಅನ್ಸುತ್ತೆ. ನಮ್ಮ ಭಾರತದ ಮೂಲ ಕಾನೂನು ಅಂದ್ರೆ ಈಗ ಆ ಆಕ್ಟ್, ಆ ಕಾನೂನು, ಈ ಕಾನೂನು ಅಂತೆಲ್ಲ ಓದ್ತಿರಲ್ಲ, ಆ ಎಲ್ಲಾ ಕಾನೂನುಗಳು ಬರ್ಲಿಕ್ಕೆ ಮೂಲ ಇರೋದು ಭಾರತದ ಸಂವಿಧಾನ. ಭಾರತದ ಸಂವಿಧಾನದಲ್ಲಿ 2 ಮುಖ್ಯವಾದ ವಿಷಯ ಏನು ಅಂದ್ರೆ, ಒಂದು ನಮ್ಮ ಮಕ್ಕಳುಗಳು ಏನಿದ್ದಾರೆ ಅವ್ರಿಗೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು ಅನ್ನೋದು, ಅದು ಅವರ ಮೂಲಭೂತ ಹಕ್ಕಾಗಿದೆ. ಆ ಕಾರಣಕ್ಕೇನೆ ಈಗ ನಮ್ಮಲ್ಲಿ ಸರ್ಕಾರಗಳು ಉಚಿತ ಶಿಕ್ಷಣ ಕೊಡ್ತಾ ಇರೋದು ಎಲ್ಲರಿಗೂ ಕೂಡ. ಈಗಾಗಲೇ ಶಿಕ್ಷಣಕ್ಕೆ ಸಾಕಷ್ಟು ಈಗ ಸರ್ಕಾರಗಳು ಏನು ಒತ್ತು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆ ಒಂದು ಅವಕಾಶ ನೀಡಿರೋದ್ರಿಂದ. ಅದೇ ರೀತಿ ಈ ರೀತಿ ವಿದ್ಯಾ ಒಂದು
ವಿದ್ಯೆಗೆ ಹೇಗೆ ಮಹತ್ವ ನೀಡಿದೆಯೋ ಸಂವಿಧಾನ, ಅದೇ ರೀತಿ ಮಕ್ಕಳ ಆರೋಗ್ಯದ ಕಡೆನೂ ಗಮನ ನೀಡಿದೆ. ಅದನ್ನ ರಾಜ್ಯ ನಿರ್ದೇಶಕ ತತ್ವ ಅಂತ ಹೇಳ್ತಾರೆ. ನಿಮಗೆ ಸಂವಿಧಾನದಲ್ಲಿ ಅದೊಂದು ಭಾಗ ಇದೆ, ಅದನ್ನ ಮುಂದಿನ ವರ್ಷಗಳಲ್ಲಿ ನೀವು ಕಲಿತೀರಾ. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಾಗಿ ಇರತಕ್ಕಂತ ವ್ಯವಸ್ಥೆ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ. ಈಗ ಯಾರಿಗೋ ರೋಗ ಬಂದು ಚಿಕಿತ್ಸೆ ನೀಡೋದು ನಂತರದ ವಿಷಯ, ಆದ್ರೆ ಆ ರೀತಿ ಕಾಯಿಲೆಗೆ ತುತ್ತಾಗದೇನೆ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನ, ಅದರಲ್ಲೂ ಈಗ ಪ್ರೌಢಾವಸ್ಥೆಗೆ ಬರತಕ್ಕಂತ ಮಕ್ಕಳಿಗೆ ಏನು ಹೇಳಬೇಕು ಮತ್ತೆ ಅವ್ರಿಗೆ ಕಲಿಯೋದೇ ಒಂದು ಮುಖ್ಯ ಉದ್ದೇಶ. ಆದ್ರಿಂದ ನೀವು ಆರೋಗ್ಯವಾಗಿದ್ರೆ ನಮ್ಮ ಸಮಾಜ ಕೂಡ ಮುಂದೆ ಆರೋಗ್ಯವಾಗಿರುತ್ತೆ. ಯಾಕಂದ್ರೆ ನೀವು ಆರೋಗ್ಯವಾಗಿದ್ರೆ ಮುಂದೆ ಬರುವಂತ ಪೀಳಿಗೆ ನಮ್ಗೆ ಒಳ್ಳೆ ವಿದ್ಯಾವಂತರು ಮತ್ತೆ ಸುಶಿಕ್ಷಿತರು ಹಾಗೂ ಯಾವುದೇ ಒಂದು ಕಾಯಿಲೆಗೆ ತುತ್ತಾಗದೇ ಇರುವಂತಹ ನಮ್ಮ ನಾಗರಿಕರಾಗಿ ನೀವು ಬಂದ್ರೆ ನಿಮ್ಮ ಮನೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ಅಷ್ಟೇ ಅಲ್ಲ, ದೇಶದ ಬೆಳವಣಿಗೆ ಕೂಡ ಆಗುತ್ತೆ. ಆದ್ರಿಂದ ನಾವು ಈ ಒಂದು ಸಣ್ಣ ವಯಸ್ಸಲ್ಲೇ ನಿಮ್ಗೆ ನೋಡಿ ಈ ರೀತಿ ಇದೆ, ಮುಂದೆ ಈ ರೀತಿ ನೀವು ತಂಬಾಕನ್ನ ಬಳಸಿದ್ರೆ ಅಥವಾ ನಿಮ್ಮ ಮನೇಲಿ ಯಾರು ಬಳಸ್ತಾ ಇದ್ರೆ ಅವ್ರಿಗೆಲ್ಲರಿಗೂ ನೀವು ತಿಳುವಳಿಕೆ ಹೇಳಬೇಕು. ಯಾಕಂದ್ರೆ ಇದರಿಂದ ಮುಂದೆ ಏನೇನಾಗುತ್ತೆ ಅನ್ನೋದನ್ನ ನಾನು ಈಗಾಗಲೇ ತಮ್ಗೆ ಹೇಳಿದ್ದೀನಿ. ನಿಮ್ಮ ಸುತ್ತಮುತ್ತಲಿನವ್ರಿಗೆ ಎಲ್ಲ ನಮ್ ನೋಡಪ್ಪ ಮಕ್ಕಳು ಈಗ ನಮ್ಮ ಶಾಲೆಗೆ ಹೋಗಿ ಇಷ್ಟೆಲ್ಲ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ, ಮತ್ತೆ ಅವ್ರಿಗೂ ಅರಿವು ಮೂಡುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ ಇನ್ನೊಂದು ವಿಷಯ, ಕಾನೂನು ಅರಿವು ನೆರವು. ಕಾನೂನು ಯಾಕೆ ಬೇಕು ಅಂದ್ರೆ ನೋಡಿ, ಒಂದು ಮಗು ಹುಟ್ಟಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೀವಿ, ಯಾರು ಮನೆಯಲ್ಲಿ ಹಿರಿಯರು ಸತ್ರೆ ಮರಣ ದೃಢೀಕರಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೀವಿ. ನೋಡಿ, ಅವೆರಡು ಇಲ್ಲ ಅಂದ್ರೆ ಎಲ್ಲೂ ಏನು ಕೆಲಸ ಆಗಲ್ಲ. ನೀವು ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು ತಾನೆ, ಎಲ್ಲರಿಗೂ ಕಡ್ಡಾಯವಾಗಿದೆ. ಹಾಗಾಗಿ ಅಲ್ಲಿಂದ ಶುರು ಆದ್ರೆ ಕಾನೂನು, ಒಂದು ಮಗು ಹುಟ್ಟಿದಾಗಿನಿಂದ ಕಾನೂನು ಶುರು ಆದ್ರೆ ಆ ವ್ಯಕ್ತಿ ಸಾಯೋ ತನಕನೂ ನಿರಂತರವಾಗಿ ಕಾನೂನುಗಳು ಇದ್ದೇ ಇರುತ್ತೆ. ಆ ಕಾನೂನುಗಳನ್ನ ನಾವು ಪರಿಪಾಲನೆ ಮಾಡಿಕೊಂಡು ಏನು ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು ಅನ್ನೋದಕ್ಕೆ ನಮ್ಮ ಮುಖ್ಯ ಉದ್ದೇಶ ಕಾನೂನಿಂದು. ಅದನ್ನ ತಾವುಗಳೆಲ್ಲ ಮುಂದಿನ ಏನು ನಾಗರಿಕರು ತಾವು ನಮ್ಮ ಭಾರತದ ಭಾವಿ ಪ್ರಜೆಗಳಾಗಿ ಈಗ ಓದ್ತಾ ಇದ್ದೀರಾ, 3-4 ವರ್ಷದಲ್ಲಿ ತಮಗೆ ಚುನಾವಣೆಗೆ ಮತ ನೀಡುವ ಹಕ್ಕು ಕೊಡ್ತಾರೆ 18 ವರ್ಷಕ್ಕೆ ಬಂದಿದ ತಕ್ಷಣ. ಅದು ಎಲ್ಲಾನು ಅಲ್ಲಿ ತನಕ ನೀವು ಈ ಶಾಲೆಯಲ್ಲಿ ಚೆನ್ನಾಗಿ ಕಲಿತು ಮತ್ತೆ ನಮ್ಮ ಸಮಾಜದ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಕೇವಲ ಬರೀ ಪುಸ್ತಕ ಓದ್ಕೊಂಡು ಕ್ಲಾಸಲ್ಲಿ ಮಾರ್ಕ್ಸ್ ತಗೊಳ್ಳೋದೇ ಮುಖ್ಯ ಅಲ್ಲ. ಸಮಾಜದಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ನಮ್ಮ ಅಕ್ಕಪಕ್ಕ ಜನ ಹೇಗೆ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮಿಂದ ಏನಾದ್ರು ಸಹಾಯ ಆಗುತ್ತಾ, ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಉತ್ತಮ ಪ್ರಜೆಗಳಾಗಿ ನೀವು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಈ ಏನು ಅಕಾಡೆಮಿಕ್ ಇಯರ್ ಇದೆ, ಆ ಅಕಾಡೆಮಿಕ್ ಇಯರ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ BO ಅವ್ರು ಹೇಳಿದ್ರು ಇವತ್ತು ಮೊದಲನೇ ದಿನ ಅಂತ. ಹಾಗಾಗಿ ಮೊದಲನೇ ದಿನ ನೀವೆಲ್ಲ ಖುಷಿಯಾಗಿ ಬಂದಿರ್ತೀರಾ. ಏನಪ್ಪಾ ಇವತ್ತು ಭಾಷಣ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಇವತ್ತು ನಿಮ್ಗೆ ಮೊದಲನೇ ದಿನ ಏನ್ ಕಲಿತೀರಾ ಅದು ನಿಮ್ಗೆ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಮೊದಲನೇ ದಿನ ಶಾಲೆಗೆ ಏನು ಹೋಗಿರ್ತಾರೆ ಅದನ್ನ. ಆದ್ರಿಂದ ಇವತ್ತು ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥ ಮಾನ್ಯ ಅರವಿಂದ್ ಸರ್ ಅವರೇ, ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಚಂದ್ರಶೇಖರ್ ಅವರೇ, ಕಾಲೇಜಿನ ಉಪ ಪ್ರಾಚಾರ್ಯರಾದಂಥ ಶ್ರೀಮತಿ ಮಂಜುಳಾ ಅವರೇ, ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಬಂದಂತಹ ನಾನು ತಮ್ಮೆಲ್ಲರಿಗೆ
24-25ನೇ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಇವತ್ತಿನ ಈ ಆರಂಭಿಕ ಉತ್ಸಾಹ ಇಡೀ ವರ್ಷವಿಡೀ ಇದೇ ರೀತಿಯಾದಂಥ ಉತ್ಸಾಹವನ್ನು ನೀವು ಕಾಯ್ದುಕೊಂಡು ಅತ್ಯುತ್ತಮವಾದಂಥ ಕಲಿಕೆಯಲ್ಲಿ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಎರಡನೇದಾಗಿ ತಂಬಾಕು ನಿವಾರಣಾ ಕಾರ್ಯಕ್ರಮ ಏನಿದೆ ಇದರ ಮಹತ್ವವನ್ನು ಈಗಾಗಲೇ ನ್ಯಾಯಾಧೀಶರು ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಿಮ್ಮ ಮೂಲಕ ಸಮಾಜಕ್ಕೆ ಸಂದೇಶವನ್ನು ತಿಳಿಸುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅದರ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿಗಳು ನೀವು, ವಿಶೇಷವಾಗಿ ನೀವು ಶಕ್ತಿಯನ್ನು ಇಟ್ಕೊಂಡಿದ್ದೀರಿ. ಆ ಶಕ್ತಿಯ ಮೂಲಕ ನೀವು ಪ್ರಭಾವವನ್ನು ಬೀರ್ತೀರಾ. ಹಾಗಾಗಿ ನಿಮ್ಮನ್ನು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ತಂಬಾಕು ಬಳಕೆ ಮಾಡೋರಿಗೆ ತಕ್ಷಣಕ್ಕೆ ಏನೋ ಒಂದಿಷ್ಟು ಆಹ್ಲಾದಕರ ಸಂತೋಷ ಸಿಗ್ಬೋದು. ಆದರೆ ಕಾಲಾನಂತರ ದೀರ್ಘಕಾಲದಲ್ಲಿ ಇಡೀ ಸಮಾಜವನ್ನು, ಇಡೀ ದೇಶವನ್ನು, ಇಡೀ ದೇಹವನ್ನು ಸಂಪೂರ್ಣ ನಾಶ ಮಾಡ್ತಾರೆ. ಬೀಡಿ ಆಗಲಿ, ಸಿಗರೇಟ್ ಆಗಲಿ, ಅಥವಾ ನಾವೇನು ಎಲೆ ಅಡಿಕೆ ಜೊತೆಯಲ್ಲಿ ಬಳಕೆ ಮಾಡ್ತೀವಲ್ಲ ಅವಾಗಲಿ, ಅಥವಾ ಇನ್ನೇನೇನೋ ಬಾಯೊಳಗಡೆ ಹಾಕ್ಕೊಳ್ತಾ ಇರ್ತಾರೆ ಚಾಕ್ಲೇಟ್ ಥರ. ಈ ಥರದವೆಲ್ಲ ಸುಮಾರು ತಂಬಾಕಿನ ನಾನಾ ರೂಪಗಳು. ಅದನ್ನು ಬಳಕೆ ಮಾಡೋದ್ರಿಂದ ಆರೋಗ್ಯ, ವ್ಯಕ್ತಿಯ ಆರೋಗ್ಯ ಹೋಗುತ್ತೆ, ಸಮಾಜದ ಆರೋಗ್ಯ ಹೋಗುತ್ತೆ, ದೇಶದ ಆರೋಗ್ಯ ಹದಗೆಡ್ತಾರೆ. ಹಾಗಾಗಿ ಈ ಆರೋಗ್ಯ, ಸಮಾಜ, ದೇಶ ಇವರೆಲ್ಲರ ಆರೋಗ್ಯವನ್ನು ಹಾಳು ಮಾಡ್ತಾ ಇರೋಂಥ ಈ ವಿಷಕಾರಿ ವಸ್ತುವನ್ನು ಯಾರೂ ಬಳಕೆ ಮಾಡಬಾರ್ದು. ಹಾಗೆಯೇ ಬಳಸೋರಿಗೆ ಬಳಸಬೇಡಿ ಅಂತ ನೀವು ಸಂದೇಶವನ್ನು ಕೊಡಿ, ಅವರಿಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋದು ನಮ್ಮ ಕಳಕಳಿ. ಎರಡನೇದಾಗಿ ಮೂರನೇ ವಸ್ತು ಕಾನೂನು ಅರಿವು ಕಾರ್ಯಕ್ರಮ ಅಂತ ನಮ್ಮ ದೇಶ ಆಗಲಿ ಅಥವಾ ರಾಜ್ಯ ಆಗಲಿ ಅಥವಾ ಸ್ಥಳೀಯ ಆಡಳಿತಗಳಾಗಲಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಅಂತ ಕಾನೂನಿನ ಚೌಕಟ್ಟನ್ನು ಹಾಕ್ಕೊಂಡಿದೆ. ಆ ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ನೀವು ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಕಾನೂನನ್ನು ಯಾರು ಗೌರವಿಸ್ತಾರೆ ಅಲ್ಲಿ ಅತ್ಯುತ್ತಮವಂಥ ವಾತಾವರಣ, ಅತ್ಯುತ್ತಮವಂಥ ಸೌಹಾರ್ದತೆ ಇರುತ್ತೆ. ಕಾನೂನುಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅಲ್ಲಿ ಆರೋಗ್ಯಕರ ಸಮಾಜ ಆಗಲಿ ಅಥವಾ ಉತ್ತಮವಾದ ಸೌಹಾರ್ದತೆ ಆಗಲಿ ಇರೋದಿಲ್ಲ. ನಾವೆಲ್ಲರೂ ಕೂಡ ಅಷ್ಟೇ ಕಾನೂನನ್ನು ಗೌರವಿಸಬೇಕು, ಕಾನೂನನ್ನು ತಿಳ್ಕೊಳ್ಬೇಕು. ಇದೆಲ್ಲದಕ್ಕೆ ತಳಹದಿ ಸಹಾಯ ಹೇಳಿದಾಗೆ ಭಾರತೀಯ ಸಂವಿಧಾನ. ಆ ಸಂವಿಧಾನದಲ್ಲಿ ಪ್ರತಿಯೊಂದು ಚೌಕಟ್ಟನ್ನು ನಿರ್ಮಿಸಿದ್ದಾರೆ, ಕಾನೂನುಗಳನ್ನು ರೂಪಿಸಿದ್ದಾರೆ. ಆ ಕಾನೂನುಗಳನ್ನು ಅರ್ಥಕೊಳ್ಬೇಕು, ಅದರ ಅಡಿನಲ್ಲಿ ನಾವು ನಮ್ಮ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ಆವಾಗ ನಮ್ಮ ದೇಶಕ್ಕೆ ಹಾಗೆಯೇ ನಮ್ಮ ಸಂವಿಧಾನಕ್ಕೆ ನಾವು ಗೌರವಿಸಿದಂತಾಗುತ್ತೆ. ಈ ಎಲ್ಲ ಅಂಶಗಳನ್ನು ತಾವು ಮನದಲ್ಲಿ ಇಟ್ಕೊಂಡು ನಿಮ್ಮ ಶೈಕ್ಷಣಿಕ ವರ್ಷವನ್ನು ಖುಷಿಯಾಗಿ ಆರಂಭಿಸಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂದಿನ ಯುವ ಜನತೆಯ ಪಾತ್ರ ಅತ್ಯಂತ ಪ್ರಮುಖ ಎಂಬ ವಿಚಾರವಾಗಿ ಒತ್ತಿ ಹೇಳಿದಂತಹ ಶ್ರೀಯುತ ಅಂತರಾಜಯ್ಯ ಸರ್ ಅವರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಾಗಡಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಆಗಿರುವಂತಹ ಶ್ರೀಯುತ SC ಚಂದ್ರಶೇಖರ್ ಸರ್ ಅವರು ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೇ ಗುಡ್ ಮಾರ್ನಿಂಗ್ ಲೌಡ್ಲಿ, ಸ್ವಲ್ಪ ಜೋರಾಗಿ. ಏಕೆ ಅಂತಂದ್ರೆ ನಿಮ್ಮ ಚಪ್ಪಾಳೆ ಸೌಂಡ್ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಎಲ್ಲರೂ ಕೂಡ ಇಲ್ಲಿಲ್ಲ. ಏನೋ ಫಸ್ಟ್ ದಿನ ಬಂದಿದ್ದೀರಿ, ಏನೋ ಮಾತಾಡ್ತಾ ಇದ್ದೀರಿ. ತುಂಬ ದಿನಗಳು 45 ದಿನ ಹೋಗಿತ್ತು. ನೀವು ಎಲ್ಲ ಸೇರಿ ಇದೊಂದು ಅಕೇಶನ್ ಮಾತಾಡ್ಕೊಂಡ್ಬರೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ನೀವೆಲ್ಲ ಮಾತಾಡ್ತಾ ಇದ್ದೀರ. ಆ ಚಪ್ಪಾಳೆ ಸೌಂಡ್, ಸ್ವಾಗತ ಸೌಂಡಲ್ಲಿ ಮುಂದೆಗಡೆ ಭಾಗ ಮಾತ್ರ ಚಪ್ಪಾಳೆ ಬಂದು, ಹಿಂದೆಗಡೆ ಶಬ್ದನೇ ಮಾಡಲಿಲ್ಲ. ಒಂದ್ಸರಿ ಜೋರಾಗಿ 3 ಚಪ್ಪಾಳೆ ಕೊಡಿ. ಯಾತಕ್ಕೆ ಅಂತಂದ್ರೆ ವೇದಿಕೆನ ಅಲಂಕರಿಸಲು ಬೇರೆ ಯಾರೂ ಅಲ್ಲ, ನಮ್ಮ ತಾಲೂಕಿನ ಹಿರಿಯ ನ್ಯಾಯಾಧೀಶ
ಹಿರಿಯ ನ್ಯಾಯಾಧೀಶರು ಅಂತಂದ್ರೆ ಇಡೀ ತಾಲೂಕಿಗೆ ನ್ಯಾಯಾಂಗ ಇಲಾಖೆ ಏನಿದೆ ಆ ಇಲಾಖೆ ಮುಖ್ಯಸ್ಥರಾಗಿರ್ತಾರೆ. ಆಮೇಲೆ ಇಲ್ಲಿ ಇರುವಂತವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ, ಉಪಪ್ರಾಂಶುಪಾಲರಿದ್ದಾರೆ, ಉಪನ್ಯಾಸಕರಿದ್ದಾರೆ, ಪ್ರಾಚಾರ್ಯರಿದ್ದಾರೆ, ಸಿಬ್ಬಂದಿ ವರ್ಗ ನಮ್ಮ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಿದ್ದಾರೆ, ನಿಮಗೆಲ್ಲ ಪಾಠ ಬೋಧನೆಯನ್ನು ಮಾಡುವಂಥವ್ರು. ಹಾಗಾಗಿ ಅವರ ಮುಂದೆ ನಾವು ತೇಜೋಹಾರಿಯಾಗಿ ಕುತ್ಕೋಬೇಕು, ಸೊಂಟ ಎತ್ತಬೇಕು ಭದ್ರವಾಗಿ. ನೋಡಿ ಈಗ ಒಂದು ಅಡಿ ಮೇಲಕ್ಕೆ ಬಂದ್ರೆ ಎಲ್ಲ ದೊಡ್ಡವರಿದ್ದಾರೆ, ಎಲ್ಲ ದೊಡ್ಡವರಿದ್ದಾರೆ. ವೆರಿ ಗುಡ್. ಯಾರು ಸಣ್ಣವರಾಗಬೇಡಿ, ಕುಗ್ಗಬೇಡದು. ಈಗ ತಾನೇ ವಿಶ್ವ ಆರೋಗ್ಯ ದಿನಾಚರಣೆ ಮತ್ತು ವಿಶ್ವ ಆರೋಗ್ಯದ ಬಗ್ಗೆ ಸರ್ ಹೇಳಿದ್ದಾರೆ. ವೇದಿಕೆಯನ್ನ ನನ್ನೊಂದಿಗೆ ಅಲಂಕರಿಸಿರುವಂತಹ ನಮ್ಮ ತಾಲೂಕಿನ ಹಿರಿಯ ನ್ಯಾಯಾಧೀಶರು ಶ್ರೀಯುತ ಮಾನ್ಯ ಅರವಿಂದ್ ಸರ್ ಅವರೇ, ನಮ್ಮ ಈ ಕಾಲೇಜಿನ ಮಾತಾಡಬೇಡಿ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಕಾಂತರಾಜಯ್ಯ ಸರ್ ಅವರೇ, ಈ ಶಾಲೆಯ ಉಪ ಪ್ರಾಂಶುಪಾಲರಾದಂತಹ ಶ್ರೀಮತಿ ಮಂಜುಳಾ ಅವರೇ, ಎಲ್ಲ ನನ್ನ ನೆಚ್ಚಿನ ಉಪನ್ಯಾಸಕ ಬಂಧುಗಳೇ, ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಗಣ್ಯರೇ, ನಮ್ಮ BRC ಮಿತ್ರರಾದಂತಹ ಗುಂಜಾರ್ ಅವರೇ, ಎಲ್ಲರಿಗಿಂತ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳೇ, ಮಕ್ಕಳೇ, ವಿದ್ಯಾರ್ಥಿಗಳೇ, ಆತ್ಮೀಯರಾಗಿರುವಂತಹ ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ, ಇವತ್ತು 3 ಹಂತದ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಒಂದು ತಂಬಾಕು ನಿಷೇಧ, ವಿಶ್ವ ತಂಬಾಕು ನಿಷೇಧ ದಿನಾಚರಣೆ. ಎರಡನೇದು ಕಾನೂನು ಅರಿವಿನ ಕಾರ್ಯಕ್ರಮ. ಮತ್ತೆ ಮೂರನೇದು ಇವತ್ತು ನಮ್ಮ ಶೈಕ್ಷಣಿಕ ವರ್ಷದ ಮೊದಲನೇ ದಿನ. ನೀವೆಲ್ಲರೂ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಆ ತರಗತಿಗಳಲ್ಲಿ 9ನೇ ತರಗತಿ ಆದರೆ 9ನೇ ತರಗತಿ, 8ನೇ ತರಗತಿ ಆದರೆ 8ನೇ ತರಗತಿ, 10ನೇ ತರಗತಿ ಅಥವಾ PUC ಇದ್ರೆ PUC ವಿದ್ಯಾರ್ಥಿಗಳು ಇವತ್ತಿಂದ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಒಂದು ಬುನಾದಿಯ ದಿನ. ನಿಮ್ಮ ಕನಸನ್ನ ಹೊತ್ಕೊಂಡು ಬಂದಿರುವಂಥವ್ರು ನೀವೆಲ್ಲ. ಆ ಕನಸನ್ನ ಮೊದಲನೇ ಕಲ್ಲು ಹಾಕ್ತಾ ಇದ್ರೆ ಇವತ್ತು, ಆ ಕನಸಿಗೆ ಮೊದಲನೇ ಕಲ್ಲು ಹಾಕ್ತಾ ಇದ್ರಿ. ಹಾಗಾಗಿ ಇವತ್ತೆಲ್ಲರೂ ಕೂಡ ಚೇತೋಹಾರಿಯಾಗಿ ಖುಷಿಯಾಗಿ ನಾವು ವಿನಿಮಯವನ್ನು ಮಾಡಿಕೊಡುವಂತಹ ದಿನ ಆಗಿರುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ರು ಇವತ್ತು ಒಂದು ಸುದಿನ ಅಂತ ನಾವು ಭಾವಿಸ್ಕೊಳ್ಳೋಣ. ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, 3 ಹಂತದ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವಿಶ್ವ ತಂಬಾಕು ದಿನಾಚರಣೆ. ಯಾತಕ್ಕೆ ತಂಬಾಕು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ? ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ನಮ್ಮ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾತಕ್ಕೆ? ಇವೆಲ್ಲ ನಮ್ಮ ದೇಶದಲ್ಲಿ ಇರಲಿಲ್ಲ. ಹಿಂದೆ ಮದರ್ಸ್ ಡೇ ಇತ್ತು, ಈಗ ವ್ಯಾಲೆಂಟೈನ್ಸ್ ಡೇ ಏಪ್ರಿಲ್ 14ನೇ ತಾರೀಕು ಬಂದ ತಕ್ಷಣ ವ್ಯಾಲೆಂಟೈನ್ಸ್ ಡೇ ಆ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು. ನನಗೆ ಗೊತ್ತಿದ್ರು ಕೂಡ ನಿಮ್ಮ ಬೈನಲ್ಲಿ ಕೇಳಬೇಕು ಅನ್ನೋದೊಂದು ಆಸೆ. ವ್ಯಾಲೆಂಟೈನ್ಸ್ ಡೇ ಆ ದಿನ ನಮ್ಮ ಭಾರತ ಸಂಸ್ಕೃತಿನಲ್ಲಿ ಇರಲಿಲ್ಲ ಹಿಂದೆ, ಈಗ ಬಂದ್ಬಿಟ್ಟಿದೆ ಅದು. ಹೀಗೆ ಹಲವಾರು ಪ್ರಹಾರಗಳು ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಪ್ರಹಾರ ಮಾಡಿದೆ. ಅದಕ್ಕೆಲ್ಲ ನೀವೆಲ್ಲ ಬಲಿಯಾಗ್ತಾ ಇದ್ದೀರಾ ಅನ್ನೋದು ಒಂದು ವೇದನೆ ಇದೆ. ಆ ವೇದನೆಯಿಂದ ಈಚೆ ಬರಲಿಕ್ಕೆ ಒಂದಷ್ಟು ಅರಿವು ಕಾರ್ಯಕ್ರಮಗಳು ಮೂಡಿಸಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ ವಿಶ್ವ ತಂಬಾಕು ದಿನಾಚರಣೆ ಅಂಗವಾಗಿ ಇವತ್ತು ಯಾಕೆ ನಿಮ್ಮನ್ನೇ ನಾವು ಗುರಿಯಾಗಿ ಇಟ್ಕೊಂಡು ನಾವು ತಿಳುವಳಿಕೆಯನ್ನು ನೀಡಬೇಕಾಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ ಈ 13ರಿಂದ 18, 20, 21 ವಯಸ್ಸಿನವರೆಗೂ ಕೂಡ ಇದನ್ನ ಅಡೋಲಸೆಂಟ್ ಏಜ್ ಅಂತ ನಾವು ಕರಿತೀವಿ. ತಾರುಣ್ಯಾವಸ್ಥೆ. ಕೂತಲ್ಲೇ ಕನಸು ಕಾಣುವಂಥದ್ದು, ಹಗಲಲ್ಲೂ ಕನಸು ಕಾಣ್ತೀರ. ಹೌದಾ? ಒಂದೊಂದ್ಸರಿ ಬೀಳುತ್ತಲ್ಲ, ನಾನು ಪ್ರಧಾನಿ ಆದ್ರೆ ಅಂತ ಯಾರು ಕನಸು ಕಾಣಲ್ಲ. ನಾನು ಹುಡುಗಿರಾದ್ರೆ ನಾನು ಒಳ್ಳೆ ಹೀರೋಯಿನ್ ಆಗ್ಬಿಟ್ರೆ, ಹುಡುಗರಾದ್ರೆ ನಾನು ಒಳ್ಳೆ ಹೀರೋ ಆಗ್ಬಿಟ್ರೆ, ಎಲ್ಲ ಟ್ರೇಗಳು, ಯಾರು ಆಗುವಂತ ಪ್ರಯತ್ನವನ್ನು ಮಾಡಲ್ಲ ನಾವು. ಆದ್ರೆ ಇಂತಹ ಕಾಲ್ಪನಿಕ ಕಾಲಘಟ್ಟದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಈ ತಾರುಣ್ಯಾವಸ್ಥೆ ನಮ್ಮ ಚಾಂಚಲ್ಯ ಸ್ವಭಾವವನ್ನು ಹೆಚ್ಚಿಸುತ್ತೆ. ಒಂದು ನಿರ್ದಿಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಯಸ್ಸು ಈ ಏಜ್ ಅಲ್ಲ. ಹಾಗಾಗಿ ಈ ಏಜ್ ಅನ್ನ ನಾವು ತಾರುಣ್ಯಾವಸ್ಥೆಯ ಒಂದು ಯುಗ ಅಂತಲೂ ಕೂಡ ನಾವು ಕರಿತೀವಿ. ಇಲ್ಲಿ ಅಟ್ರಾಕ್ಷನ್ ಸಾಹೇಬ್ ಹೇಳಿದಾಗೆ ಅಟ್ರಾಕ್ಷನ್ ಆಗೋದು ಯಾವ್ದಪ್ಪ ಅಂತಂದ್ರೆ ಕೆಟ್ಟ ಪರಿಣಾಮಗಳು ಬೀರುವಂತಹ ದುಶ್ಚಟಗಳು ಮಾತ್ರ ನಮ್ಗೆ ಅಟ್ರಾಕ್ಷನ್ ಆಗ್ತವೆ, ತುಂಬಾ ಆಕರ್ಷಣೀಯವಾಗಿ ಕಾಣುತ್ತೆ. ಅವುಗಳಿಗೆ ಬಲಿಯಾಗುವಂತವ್ರು ನಾವೇ ಆಗಿರ್ತೀವಿ. ಅದಕ್ಕೆ ನಿಮ್ಮನ್ನ ಗುರಿಯಾಗಿಸ್ಕೊಂಡು ಒಂದಷ್ಟು ಇವತ್ತು 150 ವಿದ್ಯಾರ್ಥಿಗಳಿದ್ದೀರಿ. ಈ 150 ವಿದ್ಯಾರ್ಥಿಗಳ ಕೌಟುಂಬಿಕ ಸಮಸ್ಯೆಗಳನ್ನು ನೋಡಿದಾಗ ಅಥವಾ ನಮ್ಮ ಹಿನ್ನೆಲೆಯನ್ನು ನಾವು ಕೂಡ ಮೆಲುಕು ಹಾಕಿದಾಗ
ಇದೇ ರೀತಿ ಒಂದು ನಮ್ಮ ತಂದೆ ತಾಯಿಯರು ಅಥವಾ ಪೋಷಕರು ಬಲಿಯಾಗಿರುವಂತದ್ದು ಕಂಡು ಬರ್ತದೆ. ಈಗ ನೀವು 150 ಕುಟುಂಬಗಳಲ್ಲೂ ಕೂಡ ತಿಳುವಳಿಕೆ ಹೇಳುವಂತ ಮಾಸ್ಟರ್ಗಳು ನೀವು ಆಗಿರ್ತೀರ. ಇವತ್ತು ತಂದೆ ಏನಾದ್ರು ಅಥವಾ ಪೋಷಕರು ಯಾರಾದ್ರು, ನಿಮ್ಮ ಅಣ್ಣಂದಿರು, ತಮ್ಮಂದಿರು, ತಂಗಿಯರು, ಅಮ್ಮಂದಿರು ಯಾರೇ ಇದ್ರು ಕೂಡ ದುಶ್ಚಟಗಳಿಗೆ ಬಲಿಯಾಗಿರುವಂತ ಪೋಷಕರಿದ್ರೆ ನೀವು ಅವರಿಗೆ ತಿಳಿ ಹೇಳಿ ಇವತ್ತಿಂದ ಬಿಡಬೇಕು ಅನ್ನೋದೊಂದು ಒಂದು ಸಂದೇಶವನ್ನು ನೀವು ಕೊಡಬೇಕಾಗತ್ತೆ ಮಕ್ಕಳ. ಅದಕ್ಕೆ ನಿಮ್ಮನ್ನ ಗುರಿಯಾಗಿಟ್ಕೊಂಡು ಇವತ್ತು ಈ ತಂಬಾಕು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಏನೇನು ನಮ್ಮಲ್ಲಿ ಏನೇನು ಬಳಸ್ತಾರಪ್ಪ ನಮ್ಮ ಪೋಷಕರು ಅಂದ್ರೆ ನಿಮ್ಮನೇಲಿ ಆಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ನಿಮ್ಮ ಅಕ್ಕಪಕ್ಕದವ್ರು ಆಗ್ಬೋದು, ಯಾರಾದ್ರೂ ಆಗ್ಬೋದು. ಏನೇನ್ ಬಳಸ್ತಾರೆ ಯಾರಾದ್ರೂ ಹೇಳಿ ಏನೇನ್ ಬಳಸ್ತಾರೆ? ಯಾರಿಗೂ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ, ಹೇಳಲ್ಲ ಅಷ್ಟೇನೆ. ಹೆಣ್ಮಕ್ಳು ಹೇಳ್ರಿ ಹೋಗ್ಲಿ, ಯಾರಾದ್ರೂ ಯಾರು ಹೇಳಲ್ವಾ? ಅಂದ್ರೆ ಎಲ್ಲಾ ಒಳ್ಳೆ ಪೋಷಕರಿದ್ರೆ ಸಂತೋಷ. ನನ್ನಂತ ಸೌಭಾಗ್ಯವಂತ ಇನ್ಯಾರು ಇಲ್ಲ. ಗುಟ್ಕಾ ಬಳಸ್ತಾರ ಮಾತಾಡಿ, ಅಟ್ಲೀಸ್ಟ್ ಇಲ್ಲ ಅವ್ರದ್ದು ಅಂತ ಏನಾದ್ರು ಹೇಳಿ. ಎಲ್ಲರಿಗೆ ಆಗ್ತಾರ ತಾಯಿಂದಿರು ದೀರ್ಘ ಹೇಳಿ ಬಿಡಿ, ಹೌದು ಇಲ್ಲ ಅಷ್ಟೇ. ಆಮೇಲೆ ಪಾನ್ ಪರಾಗ್ ಹಾಕ್ತಾರ, ಬಿಡಿ ಸಿಗರೇಟ್ ಸೇರ್ತಾರ, ಆಮೇಲೆ ಮದ್ಯಪಾನ ಮಾಡ್ತಾರ. ಎಲ್ಲವೂ ಇದ್ದು ನೀವು ಹೇಳಲ್ಲ, ಸಾಕ್ಷಿ ನೀವು ಹೇಳಕ್ ತಯಾರಿಲ್ಲ. ಸೊ ಇಂತಹ ದುಶ್ಚಟಗಳನ್ನ ನಾವು ಕಂಡರೂ ಕಾಣದ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಲ್ಲ, ಇದು ಸಮಾಜದ ಸ್ವಾಸ್ಥ್ಯತೆಯನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿ ನಮಗೂ ನಿಮಗೂ ಇದೆ. ಅದಕ್ಕೂ ಇಂತಹ ದುಶ್ಚಟಗಳಿಗೆ ಬಲಿಯಾಗಿರುವಂತಹ ನಿಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಬಹುದು. KGF ನಲ್ಲಿ BU ಆಗಿದ್ದಾಗ ಒಬ್ಬ 8ನೇ ತರಗತಿ ವಿದ್ಯಾರ್ಥಿ ಜೂನಿಯರ್ ಕಾಲೇಜ್, ಇದೇ ತರ ಜೂನಿಯರ್ ಕಾಲೇಜಿನಲ್ಲಿ ಅಂಡರ್ವೇರ್ ಇಟ್ಕೊಂಬಂದ ಏನನ್ನ ಅಂತ ಅಂದ್ರೆ ಒಂದು ಟ್ಯೂಬ್ ಮತ್ತೆ ಏನೋ ಸೊಲ್ಯೂಷನ್ಸ್ ಸೈಕಲ್ ಇದ್ರದ್ದು. ಕೊನೆಗೆ ಒಂದು ಪ್ಯಾಂಟ್ ಬಿಚ್ಚಿಸ್ತೆ ಅಲ್ಲೇನೆ. ಅವನು ತಮಿಳಿನ ಹುಡುಗ, ತುಂಬಾ ಕಷ್ಟದಲ್ಲಿದ್ದಂತಹ ಕುಟುಂಬ ಅದು. ತಂದೆ ತಾಯಿ ಇರ್ಲಿಲ್ಲ, ಅಜ್ಜಿ ಮನೇಲಿ ಇದ್ದ ಅವನು. ಸಾಂದರ್ಭಿಕ ಚಿತ್ರಗಳನ್ನ ನೋಡಿದಾಗ ಯಾಕೆ ಒಬ್ಬ ವ್ಯಕ್ತಿ ದುಶ್ಚಟಗಳಿಗೆ ಬಲಿಯಾಗ್ತಾನೆ ಅನ್ನೋ ಉದಾಹರಣೆನ ನಿಮ್ಗೆ ಹೇಳೋದಾದ್ರೆ, ಅವನಿಗೆ ಪೇರೆಂಟ್ಸ್ ಜವಾಬ್ದಾರಿ ತಗೊಂಡಿರ್ಲಿಲ್ಲ. ಅವನ ಸೊಲ್ಯೂಷನ್ ಟ್ಯೂಬ್ ಮತ್ತೆ ಬೇರೆ ಬೇರೆ ಎಲ್ಲ ಇವು ಗಾಂಜಾ ಇದು ಬರ್ತದೆ ಸರ್, ಅದು ಸಣ್ಣದೊಂದು ಗಿಡ. ಆ ಗಿಡದಲ್ಲೇ ಕೂಡ ಆ ಸ್ಕೂಲ್ ಪ್ರಿಮಿಸಿಸ್ ನಲ್ಲಿ ಇತ್ತದು. ಅವನ ಪುಸ್ತಕದಲ್ಲಿ ಮಡಿಕೊಂಡದನ್ನ ಅದನ್ನ ಮುಸ್ ನೋಡ್ತಾ ಇದ್ದ. ಸೊ ಇಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದಾವೆ ಇವತ್ತು ಸ್ನೇಹಿತರೆ. ನೀವುಗಳು ವಿದ್ಯಾರ್ಥಿಗಳಾಗಿರೋರು ಇಂತಹ ದುಶ್ಚಟಗಳಿಗೆ ನಿಮ್ಮ ಸ್ನೇಹಿತರಿದ್ರು ಸರಿ, ನೀವಿದ್ರು ಸರಿ, ಪೋಷಕರಿದ್ರು ಸರಿ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾರೇ ಸಹೋದರ ಸಹೋದರಿಯರು ಇದ್ರು ಸರಿ, ಅದನ್ನ ನೀವು ಬಲಿ ಹಾಕಬೇಕು. ಕೊನೆಗೆ ಆ ವಿದ್ಯಾರ್ಥಿ ಬಿಡಿಸಿದ್ದಾನೆ. ಕೊನೆಗೆ ಅವನಿಗೆ ರಿಹ್ಯಾಬಿಲೇಷನ್ ಸೆಂಟರ್ಗೆ ಸೇರಿಸಬೇಕಾಯ್ತು. ಆ ಮಟ್ಟಕ್ಕಿದ್ದ ಅವನಿಗೆ ಒಬ್ಬ 8ನೇ ತರಗತಿ ವಿದ್ಯಾರ್ಥಿ. ರಿಹ್ಯಾಬಿಲೇಷನ್ ಸೆಂಟರ್ ಅಂತ ಅಂದ್ರೆ ಆ ದುಶ್ಚಟಗಳನ್ನ ಬಿಡಿಸುವಂತ ಒಂದು ಸಂಸ್ಥೆ, ಅದು ಒಂದು ಸ್ಕೂಲ್ ತರ. ಅದು ಅಲ್ಲಿ ಸೇರಿಸಿ ಅವನನ್ನ ಬಿಡಿಸಿ ಕೊನೆಗೆ 10ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ ನಾನು ಇಲ್ಲಿ ಬಂದಂತ ವರ್ಷದಲ್ಲಿ. ಇದು ಅಚೀವ್ಮೆಂಟ್. ವಿದ್ಯಾರ್ಥಿಗಳ ಯಾಕೆ ದುಶ್ಚಟಗಳಿಗೆ ಬಲಿ ಆಗ್ತಾರೆ ಅಂತ ಅಂದ್ರೆ ತಂದೆ ತಾಯಿ ಜವಾಬ್ದಾರಿ ಇರೋಲ್ಲ, ಅಥವಾ ನಾವು ಮಾಡುವಂತಹ ಸಹವಾಸ ಜವಾಬ್ದಾರಿಯಿಂದ ನೋಡ್ಕೊಳ್ಳಲ್ಲ, ಸಹವಾಸ ಸರಿ ಇರಲ್ಲ. ಹೀಗಾಗಿ ದುಶ್ಚಟಗಳಿಗೆ ಬಲಿಯಾಗುವಂತಹ ಸಾಂದರ್ಭಿಕ ಚಿತ್ರವನ್ನು ನಾನು ಹೇಳ್ಬೋದು. ನಂತರ ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ? ಒಂದು, ನಾನು ಬಿಡಿ ಸೇರ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಮಾಸ್ಟರ್ಗಳು ಯಾರಾದ್ರೂ ನಿಮ್ಮ ಹತ್ರ ಸಿಗರೇಟು ಬಿಡಿನೋ ತರಿಸ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಹಿಂದೆ ಯಾರಾದ್ರೂ ತರಿಸ್ಕೊಂಡಿದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ, ಇಲ್ಲ ಯಾರೋ ಅಂತವ್ರು ಇಲ್ಲ ನಾನ್ ಕಂಡಂಗೆನೆ. ಹಾಗಾಗಿ ಅಂತಹ ಶಿಕ್ಷಕರ ಒಂದು ಕೊಡುವಂತ ಶಿಕ್ಷಣ ಇದೆಯಲ್ಲ, ಅದು ಕೆಟ್ಟ ಶಿಕ್ಷಣ ಆಗಿರುತ್ತೆ. ಅದಾಗಬಾರ್ದು. ನಮ್ಗೆ ಪರಿಸರನು ಬಹಳ ಮುಖ್ಯ ಆಗುತ್ತೆ. ಮೂರನೇದಾಗಿ ಏನಪ್ಪಾ ಅಂತಂದ್ರೆ, ನಾವು ಬೆಳೆಯುವಂತ ಪರಿಸರದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವಂತ ಪದ್ಧತಿ ಇದೆಯಲ್ಲ, ಒಳ್ಳೆಯದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ನಾವು ಅವನ್ಯಾರೋ ಒಬ್ಬ ಕೆಟ್ಟ ಚಟದಲ್ಲಿ ಸೇರ್ಕೊಂಡಿದ್ದಾನೆ, ಅವನ ಜೊತೆ ಹೋಗಿ ಸೇರೋದಲ್ಲ, ಅವನನ್ನ ಆ ಒಂದು ಕೆಟ್ಟ ಸ್ವಾಸ್ಥ್ಯದಿಂದ ಬಿಡಿಸಿ ಈಚೆಗಡೆ ಕರ್ಕೊಂಡ್ಬರುವಂತದ್ದು ಶಿಕ್ಷಣ. ಈ ಪರಿಸರವನ್ನು ನಾವು ಶಾಲೆಗಳಲ್ಲಿ, ಸಮುದಾಯದಲ್ಲಿ, ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ನಾವು ಮಾಡಬೇಕಾಗುತ್ತೆ. ಇದು ಮಾಡ್ಲಿಲ್ಲ ಅಂತ ಅಂದ್ರೆ ವೇಸ್ಟ್ ಆಗುತ್ತೆ. ಮತ್ತೆ ನಮ್ಮ ಮೇಲೆ ಯಾವ್ಯಾವ ಪರಿಣಾಮ ಬೀರುತ್ತೆ? ದೈಹಿಕ ಪರಿಣಾಮ ಬೀರುತ್ತೆ, ಮಾನಸಿಕತೆ ಅಂದ್ರೆ ಹುಚ್ಚರಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಿದ್ಲಿನ ಮೇಲೆ ನೇರ ಪರಿಣಾಮ ಬೀರುತ್ತದು. ದುಶ್ಚಟದಿಂದ ನಾವು ಏನ್ ಮಾಡ್ತೀವಿ, ಬೀಡಿ, ಸಿಗರೇಟು, ಪಾನ್ ಪರಾಗು, ಗುಟ್ಕಾ, ಎಲೆ ಅಡಿಕೆ, ಬೇರೆ ಬೇರೆ ಯಾವ್ದಾವ್ದು ಇದ್ದಾವೆ, ಅಥವಾ ಮದ್ಯಪಾನ, ಇವೆಲ್ಲವೂ ಕೂಡ ನಮ್ಮ ಮಿದ್ಲಿನ ಮೇಲೆ, ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ನಮ್ಮನ್ನ ನಡೆಸೋನೇ ಇದು ಮಿದ್ಲು. ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ದೇಹದ ಸ್ಥಿತಿ ಮತ್ತು ಮನಸ್ಸಿನ ಸ್ಥಿತಿಯನ್ನ ಬ್ಯಾಲೆನ್ಸ್ ಆಗಿಡುವಂತದ್ದು ಮಿದ್ಲು. ಅದರ ಮೇಲೆ ಪರಿಣಾಮ ಬೀರಿತು ಅಂತ ಅಂದ್ರೆ ಸಮಾಜದ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು. ಎರಡನೇದೇನಪ್ಪ ಅಂತಂದ್ರೆ, ಯಾವ್ಯಾವ ಆಗಲಿ ವಿಷಕಾರಿ ಅನಿಲ ವಸ್ತುಗಳಿದಾವಪ್ಪ ಅಂತಾರೆ, ನಿಕೋಟಿನ್ ಅನ್ನೋ ಒಂದು ಅಂಶ ಇದೆ ಅದರಲ್ಲಿ.
ಸಿಗರೇಟು, ಬೀಡಿ ಮತ್ತೆ ಪಾನ್ ಪಾರಕು, ಗುಟ್ಕಾ ಏನೇನು ಇವೆಲ್ಲ ಇದಾವೆ. ನಿಕೋಟಿನ್ ಇರುವ ಅಂಶ ಎಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ಅಷ್ಟು ಮಾತ್ರನೇ ನಾವು ತಗೊಳ್ಬೇಕಾಗತ್ತೆ. ಉದಾಹರಣೆಗೆ ಟೀ ಕಾಫಿಯಲ್ಲೂ ಕೂಡ ನಿಕೋಟಿನ್ ಅಂಶ ಇದೆ, ಅದರ ಪ್ರಮಾಣ ಕಡಿಮೆ ಇದೆ. ಆದ್ರೆ ನೇರವಾಗಿ ಈ ತಂಬಾಕಿನಲ್ಲಿ 100% ನಿಕೋಟಿನ್ ಅಂಶ ಅದರೊಳಗಿದೆ. ನಮ್ಮ ದೇಹಕ್ಕೆ ಎಲ್ಲಾ ಅಂಶಗಳು ಬೇಕಾಗುತ್ತೆ. ಒಂದು ರಾಸಾಯನಿಕ ಪ್ರಕ್ರಿಯೆ ಉಂಡೆ ನಮ್ಮ ದೇಹ. ಯಾವ ಭಾಗಕ್ಕೆ ಏನ್ ಬೇಕು, ಯಾವ ಭಾಗಕ್ಕೆ ಏನ್ ಬೇಡ ಅನ್ನೋದು ನಮ್ಮ ದೇಹನೇ ಹೇಳುತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ, ಜ್ವರ ಬಂದ ತಕ್ಷಣ ಒಂದು ಮಾತ್ರೆ ಕೊಡ್ತಾರೆ. ಆ ಮಾತ್ರೆನಲ್ಲೂ ಕೂಡ ಈ ಡ್ರಗ್ ಇರುತ್ತೆ. ಆದ್ರೆ ಪ್ರಮಾಣ ಹೇಗಿರುತ್ತಪ್ಪ ಅಂತಂದ್ರೆ ಕಡಿಮೆ ಇರುತ್ತೆ. ಆ ಕಾಯಿಲೆಗೆ ಗುಣಪಡಿಸುವಂತಹ ಶಕ್ತಿ ಏನಿರುತ್ತೆ ಆ ಅಂಶ ಮಾತ್ರ ಅದರೊಳಗೆ ಇರ್ತದೆ. ಆದ್ರೆ ಕೆಲವರು ವೃತ್ತಿಯನ್ನೇ ಪ್ರವೃತ್ತಿನಾಗಿಸ್ಕೊಂಡಿರ್ತಾರೆ. ಡ್ರಗ್ ತಗೊಳ್ಳುವಂಥದ್ದು, ಗುಟ್ಕಾ ತಿನ್ನುವಂಥದ್ದು, ಎಂಡ ಕುಡಿಯುವಂಥದ್ದು, ಅಥವಾ ಬೇರೆ ಬೇರೆ ದುಶ್ಚಟಗಳಿಗೆ ಸೇರಿರುವಂಥದ್ದು, ದಿನನಿತ್ಯ ಅದೇ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ನಮ್ಮ ದೇಹದ ಮನಸ್ಸಿನ ಸ್ಥಿತಿನ ಕಳ್ಕೊಳ್ತೀವಿ. ಆಗ ಒಂದು ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ಜವಾಬ್ದಾರಿಯಾಗಿರ್ತೀರಿ. ಸಮಾಜಕ್ಕೆ ಒಬ್ಬ ಘಾತಕ ವ್ಯಕ್ತಿಗಳಾಗಿ ಪರಿಣಾಮ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂತಹ ಅಂಶವನ್ನು ನಾವು ಗಮನಿಸಬೇಕು. ಇದು ತಂಬಾಕಿನ ಮಹಿಮೆ. ನಂತರ ಅದರ ಪರಿಣಾಮ ಏನಾಗುತ್ತೆ? ಮಿದ್ಲು ನಿಷ್ಕ್ರಿಯ ಆಗುತ್ತೆ, ಕೆಲಸ ಮಾಡಲ್ಲ. ದೇಹ ನಿಷ್ಕ್ರಿಯ ಆಗುತ್ತೆ, ಕೆಲಸ ಮಾಡಲ್ಲ. ನಾವು 50 ವರ್ಷ ಬದುಕಬೇಕಾಗಿರೋರು 20 ವರ್ಷಕ್ಕೆ ಸತ್ತು ಹೋಗ್ತೀವಿ. ಯಾಕೆ? ಏನೇನು ಕಾಯಿಲೆಗಳು ಬರ್ತಾವಪ್ಪ ಅಂತಂದ್ರೆ, ಲಂಗ್ಸ್, ನಮ್ಮ ಶ್ವಾಸಕೋಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಹೃದಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಆಮೇಲೆ ಕಿಡ್ನಿ ಮೇಲೆ, ಕಿಡ್ನಿ ಬಹಳ ಮುಖ್ಯವಾದಂತ ಅಂಗಗಳು ಒಳಗಡೆ ಇರುವಂತವು, ಅದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬಹಳ ಮುಖ್ಯವಾಗಿ ನರಮಂಡಲದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ನಾವು ಓಡಾಡಬೇಕು ಅಂದರೆ ನಮ್ಮ ದೈಹಿಕ ಶಕ್ತಿ ಕುಂದೋಗ್ಬಾರ್ದು ಅಂದ್ರೆ ನಮ್ಮ ನರಮಂಡಲ ಮತ್ತೆ ಮಾಂಸಖಂಡಗಳು ಬದಲಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಗಟ್ಟಿ ಇರಲಿಲ್ಲ ಅಂತ ಅಂದ್ರೆ ಈ ನಿಕೋಟಿನ್ ಅಂಶಗಳು ಒಳಗಡೆ ಸೇರಿದಾಗ ಅವುಗಳನ್ನ ದುರ್ಬಲಗೊಳಿಸುತ್ತೆ. ದೇಹವನ್ನು ದುರ್ಬಲಗೊಳಿಸಿ ನಮ್ಮನ್ನ ಕುಬ್ಜ ವ್ಯಕ್ತಿಗಳಾಗಿ, ಅಂದರೆ ಒಂದು ಕುಬ್ಜ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡುತ್ತೆ. ಸೊ ಇದಕ್ಕೋಸ್ಕರ ಈ ತಂಬಾಕು ಒಂದು ಸರ್ವೇನ ಮಾಡುತ್ತೆ. ಯಾವುದು? ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, WHO ಅಂತ ಏನ್ ಕರಿತೀವಿ, ಅಲ್ಲಿ ಇದನ್ನ ಮಾಡಿ ಸರ್ವೇನ ಮಾಡಿದಾಗ ಹೌದು ನಮ್ಮ ಪ್ರಪಂಚದ ವ್ಯಕ್ತಿಗಳು ಮೊದಲು ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ 700 ಕೋಟಿ ಮಾತ್ರ ಪ್ರಪಂಚದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಇವತ್ತು ಪ್ರಪಂಚದ ಜನಸಂಖ್ಯೆ, ಮೊನ್ನೆ ಒಂದು 5-6 ಯಾವುದೋ ಒಂದು ರಿವ್ಯೂ ನಾವು ಓದ್ತಾ ಇರ್ಬೇಕಾದ್ರೆ 825 ಕೋಟಿ ಜನಸಂಖ್ಯೆ ಇದೆಯಂತ. ಈಗ ಅದರೊಳಗೆ ನಮ್ಮ ದೇಶದ ಜನಸಂಖ್ಯೆ 150 ಕೋಟಿ, 15-20% ಜನಸಂಖ್ಯೆಯನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಸೊ ಇಂತಹ ಬೃಹದಾಕಾರವಾಗಿರುವಂತಹ ನಮ್ಮ ಮಾನವ ಕುಲವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಒಂದು ತಂಬಾಕು ನಿಷೇಧ ದಿನಾಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ ಹೇಳಿದಾಗೆ ಇವತ್ತು ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನು ಮಾಡ್ತಾ ಇದೆ. ಸೊ ಇದನ್ನ ನೀವು ಮನಗಂಡು ನಿಮ್ಮ ಅಕ್ಕಪಕ್ಕದಲ್ಲಿ ನೀವ್ಯಾರುವಂತ ದುಶ್ಚಟಗಳಿಗೆ ಮುಂದಿನ ದಿನಗಳಲ್ಲಿ ಭಾಗಿಯಾಗಬೇಡಿ. ಆದ್ರೆ ಪಕ್ಕದಲ್ಲಿರುವಂತ ನಿಮ್ಮ ತಂದೆ ತಾಯಿ ಆಗ್ಬೋದು, ಅಜ್ಜ ಅಜ್ಜಿ ಆಗ್ಬೋದು, ಅಥವಾ ನಮ್ಮ ಸಮಾಜದಲ್ಲಿರುವಂತ ಯಾವುದೇ ನಿಮ್ಮ ಮಾತು ಕೇಳುವಂತ ವ್ಯಕ್ತಿಗಳಾಗ್ಬೋದು, ಅವರಿಗೆ ಒಂದು ಮಾತು ನೀವು ಹೇಳಿದ್ರೆ ಇವತ್ತು ಮಾಡದಂತ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ, ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ. ಮಾಡ್ತೀರಾ? ಹೇಳ್ತೀರಾ? ಜೋರಾಗಿ ಹೇಳ್ರಿ, ಓದಿದ್ರು ಹೇಳುವ. ಯಾಕೆಂದ್ರೆ ಆ ಚಟಗಳಿಗೆ ಇದಾಗೋದೇ ಜಾಸ್ತಿ ನಮ್ಮ ಗಂಡು ಮಕ್ಕಳುಗಳು. ಅದಕ್ಕೆ ಇಷ್ಟು ಜನ ಈಗ ನಾವು ಎಜುಕೇಟ್ ಮಾಡ್ಬಿಟ್ಟಿದೀವಿ, ಯಾರು ಮುಂದೆ ಹೋಗಲ್ಲ. ಹಂಗೆ ನಿಮ್ಮ ಪೋಷಕರಿಗೆ ಒಂದಷ್ಟು ತಿಳುವಳಿಕೆ ಹೇಳ್ಬೇಕು, ನಿಮ್ಮ ಅಣ್ಣಂದಿರಿಗೆ ತಮ್ಮಂದಿರಿಗೆ ಒಂದಷ್ಟು ತಿಳುವಳಿಕೆ ಹೇಳಿ. ಇದು ಕಾನೂನಿನ ಅರಿವು. ಇದನ್ನ ನಿಮ್ಗೆ ಅರಿವನ್ನ ಜ್ಞಾನವನ್ನು ಮೂಡಿಸೋದೇ ಇವತ್ತಿನ ಕಾರ್ಯಕ್ರಮ ದಿನಾಚರಣೆ ಮತ್ತು ಮುಖ್ಯ. ಇನ್ನ ಎರಡನೇ ಅಂಶಕ್ಕೆ ಬಂದಾಗ ನಮ್ಮ ಶೈಕ್ಷಣಿಕ ದಿನಗಳು ಒಂದು ಬಹಳ ಮುಖ್ಯವಾಗಿರುವಂತಹ ದಿನ. ಇವತ್ತೆಲ್ಲ ನಿಮ್ಮ ಜೀವನದಲ್ಲಿ ಇವತ್ತು ಯಾವ ತರಗತಿಗೆ ನೀವು ಹೆಜ್ಜೆ ಇಟ್ಟಿದ್ದೀರಿ ಆ ತರಗತಿಯ ಮೊದಲನೇ ದಿನ ಆಗಿರುತ್ತೆ. ಮೊದಲನೇ ದಿನವನ್ನ ನಾವು ಫಸ್ಟ್ ಅಪಿಯರೆನ್ಸ್, ದ ಬೆಸ್ಟ್ ಅಪಿಯರೆನ್ಸ್ ಅಂತ ಏನ್ ಕರಿತೀವಿ. ಮೊದಲನೇ ದಿನದಲ್ಲಿ ನಮ್ಗೆ ಏನು ಅನುಭವ ಸಿಗುತ್ತೆ, ಕೊನೆಯವರೆಗೂ ಅದೇ ರೀತಿಯ ಅನುಭವ ನಮ್ಗೆ ಸಿಕ್ಕುತ್ತೆ. ಆಗ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನ ಹಿರಿಯರು ನಮ್ಗೆ ಹೇಳಿದ್ದಾರೆ. ಇವತ್ತು ಪ್ರಾರಂಭ ಆಗಿದೆ, ಶಾಲೆಗಳು ಪ್ರಾರಂಭ ಆಗಿದೆ, ಪಾಠ ಪ್ರವಚನಗಳು ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ಆಗತ್ತೆ. ಸರ್ಕಾರದಲ್ಲಿ ಲಭಿಸುವಂತ ಎಲ್ಲಾ ಸವಲತ್ತುಗಳು ನಿಮ್ಗೆ ಸಿಗ್ತಾ ಇದೆ. ಈಗಾಗಲೇ ನಾವು ಟೆಕ್ಸ್ಟ್ ಬುಕ್ ಅನ್ನ ಈಗ ತಂದಿಟ್ಟಿದ್ದೀವಿ. ಈಗಾಗಲೇ ಸಾಹೇಬ್ರ ಕಡೆಯಿಂದ ವಿದ್ಯುಕ್ತವಾಗಿ ನಾವು ಕೊಡಿಸ್ತೀವಿ. ಯೂನಿಫಾರ್ಮ್ ಅನ್ನ, ಸರ್ಕಾರಿ ಶಾಲೆಗಳಿಗೆ ಯೂನಿಫಾರ್ಮ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಬೇಕಾಗುವಂತ ಎಕ್ಸ್ಕ್ರೇಷಿಯಸ್ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು, ಸೈಕಲ್ ಇರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ ಇರ್ಬೋದು. ಸೈಕಲ್ ಈ ವರ್ಷಕ್ಕೆ ಇನ್ನೂ ಅನೌನ್ಸ್ ಆಗಿಲ್ಲ. ಶೂ ಸ್ಯಾಕ್ಸ್ ಇರಬಹುದು. ಇಂಥ ಎಲ್ಲಾ ಸವಲತ್ತುಗಳನ್ನ ನಿಮಗೆ ಕೊಡ್ತೀವಿ. ಅಂದಾದ್ರೂ ಕೂಡ ನಮ್ಮ ತಾಲೂಕಿನಲ್ಲಿ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ, ವಿದ್ಯಾರ್ಥಿಗಳಾಗಿರೋದ್ರಿಂದ
ಮತ್ತೆ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ. ಕಳೆದ ಸಾಲಿನ SLC ಪರೀಕ್ಷೆಯಲ್ಲಿ 2509 ವಿದ್ಯಾರ್ಥಿಗಳು ನಮ್ಮಲ್ಲಿ ಅಪಿಯರ್ ಆಗಿದ್ರು. ಅದರಲ್ಲಿ 464 ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದಂತರ ಎಲ್ಲರೂ ಕೂಡ ನಮ್ಮ ತಾಲೂಕಿಗೆ ಉತ್ತಮವಾದಂತಹ ಫಲಿತಾಂಶವನ್ನ 80.36% ಕೊಟ್ಟಿದ್ದಾರೆ. ಇದು ನಿಮಗೆ ಒಂದು ಮಾರ್ಗಸೂಚಿ ಅಷ್ಟೇ. ನಿಮ್ಮ ಮುಂದೆ ಹೇಳುವಂತ ಅಗತ್ಯ ಇರಲಿಲ್ಲ. ಇದು ಪ್ರೋತ್ಸಾಹ ಸಿಗ್ಬೋದೇನೋ ಅನ್ನೋ ಒಂದು ಅಂಶ. ಅದರಲ್ಲಿ 247 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಡಿಸ್ಟಿಂಕ್ಷನ್ ಅಲ್ಲಿ ಬಂದಿರುವಂತವ್ರು 247 ವಿದ್ಯಾರ್ಥಿಗಳು. ಜಸ್ಟ್ ಪಾಸ್ ಆಗಿರೋ ನಮಗೆ 136 ವಿದ್ಯಾರ್ಥಿಗಳು ಅಷ್ಟೇ. ಅಂದ್ರೆ ನಮ್ಮ ತಾಲೂಕಿನ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೀವು ಮನಗಾಣಬೇಕಾಗುತ್ತೆ ಸ್ನೇಹಿತರೆ. ಎಲ್ಲಾ ಶಾಲೆಗಳು ಕೂಡ ಸರ್ಕಾರಿ ಶಾಲೆಗಳಾಗ್ಬೋದು, ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಗಳಲ್ಲಿ ಉತ್ತಮವಾದಂತಹ ಶೈಕ್ಷಣಿಕ ಪ್ರಕ್ರಿಯೆಗಳು ಇವತ್ತಿಂದ ಪ್ರಾರಂಭ ಆಗಿದೆ. ನಿಮ್ಮ ಭವಿಷ್ಯವನ್ನ ಇನ್ನು 2 ವರ್ಷ 3 ವರ್ಷದಲ್ಲಿ ನೀವು ಕೂಡ ಪರೀಕ್ಷೆಯನ್ನು ಬರೆಯೋರಿದ್ದೀರಿ, ಅಥವಾ ಈ ವರ್ಷನೂ ಕೂಡ ಕೆಲವರು 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋರಿದ್ದೀರಿ. ಈ ವರ್ಷಕ್ಕಾಗಲೇ ನಮ್ಗೆ ಈಗಾಗಲೇ ಈ ವರ್ಷ ವೆಬ್ ಕ್ಯಾಮ್ರಾದ ಮಧ್ಯದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಇಟ್ಕೊಳ್ಳಿ. ನೀವು ಏನೋ ಒಂದು ಮಾಡಿ ಪಾಸ್ ಆಗ್ತೀವಿ, ಹಿಂದೆಗಡೆ ನೋಡ ಅದು ಯಾವ ಶಾಲೆಯವರು, ಸರಸ್ವತಿ ವಿದ್ಯಾಮಂದಿರನ. ಮಾತಾಡ್ಬೇಡಿ ಮಕ್ಕಳು, ಈ ಕಡೆ ಕೇಳಿಸ್ಕೊಳ್ಳಿ. ನಕ್ಕೊಂಡು ಬಿಲಿ ಮಾಡ್ತಾ ಇದ್ದೀರಲ್ಲ ನೀವು ಅಲ್ಲಲ್ಲೇನೆ. ತಲೆ ಎತ್ತವನ ಯಾರೋ ಮಧ್ಯದಲ್ಲಿ ಅವ್ನು ಕುಳ್ಗಿದಾನ, ಅವ್ನು ನಿಲ್ಸ್ಬಿಡ್ರಿ, ಬೆಸ್ಟ್ ಮುದ್ದು ಕಾಣ್ತಾನೆ. ಯಾತಕ್ಕೆ ಈ ಅಂಶವನ್ನು ನಿಮ್ಗೆ ಪ್ರೇರಣಾತ್ಮಕವಾಗಿ ನಾವು ಹೇಳ್ತೀವಿ ಅಂತಂದ್ರೆ, ಇನ್ನು 1 ವರ್ಷ 2 ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಪರೀಕ್ಷೆ ಬರೆಯೋರಿದ್ದೀರಿ. ವ್ಯವಸ್ಥೆಗಳು, ಸರ್ಕಾರದ ವ್ಯವಸ್ಥೆಗಳು ಏನಾಗ್ತವೆ, ತುಂಬಾ ಬದಲಾವಣೆ ಆಗ್ತಾ ಇದ್ದಾವೆ. ಹಾಗಾಗಿ ಆ ಬದಲಾವಣೆ ನಿಟ್ಟಿನಲ್ಲಿ ನೀವು ಕೂಡ ತಯಾರಿ ಆಗ್ಬೇಕಾಗತ್ತೆ. ತಯಾರಿ ಆಗ್ಲಿಲ್ಲ ಅನ್ನೋದಾದ್ರೆ ಮತ್ತೆ ನಪಾಸ್ ಆಗ್ತೀರಿ, ಸಮಾಜಕ್ಕೆ ಕೆಟ್ಟ ವ್ಯಕ್ತಿಗಳಾಗಿ ಪರಿಣಾಮ ಆಗಿ ಬೀರ್ತೀರಾ ನೀವು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಮಧ್ಯದಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಣದ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಗುಣಾತ್ಮಕ ಶಿಕ್ಷಣದ ಕಡೆ ಎಲ್ಲಾ ಶಾಲೆಗಳು, ಎಲ್ಲಾ ತರಹದ ಶಾಲೆಗಳಲ್ಲೂ ಕೂಡ ಇವಾಗ ಶಿಕ್ಷಣ ಚೆನ್ನಾಗಿದೆ. ಹಾಗಾಗಿ ನೀವು ಯಾರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ. ಸರ್ಕಾರದಲ್ಲಿ ಲಭಿಸುವಂತಹ ಎಲ್ಲಾ ರೀತಿಯ ಅನುಕೂಲಗಳು ನಿಮಗೆ ಶಾಲೆಯಲ್ಲಿ ಸಿಗುತ್ತೆ. ಅದರೊಳಗೂ ನಮ್ಮ ಸರ್ಕಾರಿ ಶಾಲೆಗಳು, ಅನುದಾನ ಶಾಲೆಗಳು, ಖಾಸಗಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಸಿಕ್ಕಲ್ಲ. ಯಾಕೆಂದ್ರೆ ನೀವೆಲ್ಲ ಸರ್ಕಾರಿ ಶಾಲೆಗಳಿಗೆ ಬಂದಿಲ್ಲ, ಅದಕ್ಕೆ ಸಿಕ್ಕಲ್ಲ. ಸರ್ಕಾರ ಧೋರಣೆಗಳು ಬೇರೆ ಬೇರೆ ಇರ್ತವೆ. ಆದಾಗ್ಯೂ ಎಜುಕೇಶನ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ ಮಾಗಡಿನಲ್ಲಿ. ಎಲ್ಲರೂ ಕೂಡ ನೀವು ಅದನ್ನ ಸದುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಆಗಬೇಕು ಅನ್ನೋ ತೀರ್ಮಾನ ಅಥವಾ ಒಂದು ನಿರ್ಧಾರ ಅಥವಾ ಒಂದು ಆಸೆ ನಂದಾಗಿರುತ್ತೆ. ದಯವಿಟ್ಟು ನೀವು ಇವತ್ತಿಂದನೇ ಶೈಕ್ಷಣಿಕ ಚಟುವಟಿಕೆಗಳಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಾಗುತ್ತೆ. ನಮ್ಮ ಸಮಾಜಕ್ಕೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ನೀವೆಲ್ಲ ಭುಜವನ್ನು ಕೊಟ್ಟು ನಿಲ್ಲುವಂತಹ ಅಗತ್ಯತೆ ತುಂಬಾ ಇದೆ ಅಂತ ಹೇಳ್ತಾ, ಇವತ್ತು 3 ಕಾರ್ಯಕ್ರಮ, ಒಂದು ವಿದ್ಯಾರ್ಥಿಗಳ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮ ವಿದ್ಯುಕ್ತವಾಗಿ ಈಗ ದೀಪ ಬೆಳಗಿಸುವುದರ ಮುಖಾಂತರವಾಗಿ ನಾವು ಚಾಲನೆ ಕೊಟ್ಟಿದ್ದೇವೆ. 2ನೇದು ವಿಶ್ವ ತಂಬಾಕು ದಿನಾಚರಣೆ. 3ನೇದು ಅದರ ಬಗ್ಗೆ ನಿಮಗೆ ಕಾನೂನಿನ ಅರಿವನ್ನು ಮೂಡಿಸುವಂತದ್ದು. ಸಂವಿಧಾನದಲ್ಲೂ ಕೂಡ ನಿಮ್ಗೆ ಹೇಳ್ತಾರೆ ಶೈಕ್ಷಣಿಕವಾಗಿ ಆರ್ಟಿಕಲ್ 23ರಿಂದ 45 ತನಕ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಅದರಲ್ಲೂ ನಮ್ಮ ಎಜುಕೇಶನ್ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದೆ. ನಿಮ್ಗೆಲ್ಲರೂ ಕೂಡ ಫ್ರೀ ಅಂಡ್ ಕಂಪಲ್ಸರಿ, ಸರ್ ಹೇಳಿದ್ರು ಅದನ್ನ, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಫ್ರೀ ಅಂಡ್ ಕಂಪಲ್ಸರಿ ಅಂದ್ರೆ ಕಡ್ಡಾಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಅದರೊಳಗೆ SSK ರಾಷ್ಟ್ರೀಯ ಶಿಕ್ಷಣ ಕರ್ನಾಟಕ ಅಭಿಯಾನ ಏನ್ ಕರಿತೀವಿ, ಅದರ ಅಡಿಯಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ನಮಗೆ ಅನುಕೂಲವನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಸೊ ಹಾಗಾಗಿ ಅನುಕೂಲ ಸರ್ಕಾರದ ಸಂವಿಧಾನದ ಬಗ್ಗೆ ನಾವು ಮಾತಾಡೋದಾದ್ರೆ, ಸಂವಿಧಾನ ನಮಗೆ ಕಾನೂನಿನ ನಿಘಂಟು, ಅದರ ಪ್ರಕಾರವಾಗಿ ನಾವು ಇವತ್ತು ಸಂವಿಧಾನಕ್ಕೆ ನಾವು ಸರಿಯಾದ ರೀತಿಯ ಅದಕ್ಕೆ ಒಂದು ಇದನ್ನ ನಾವು ರೆಸ್ಪೆಕ್ಟ್ ಅನ್ನು ಮಾಡಬೇಕಾಗತ್ತೆ. ಅದರ ಹೇಳುವಂತೆ ನಾವು ಕಾನೂನು ನ್ಯಾಯಾಲಯದ ಇಲಾಖೆಯಿಂದ ನಮಗೆ ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರ್ತವೆ. ಮುಂದಿನ ದಿನಗಳಲ್ಲೂ ಕೂಡ ಈಗ ಜೂನ್ 14ನೇ ತಾರೀಕು ನಮಗೆ ಲೇಬರ್ ಇಲಾಖೆಯಿಂದನೂ ಕೂಡ ಒಂದು ಕಾರ್ಯಕ್ರಮ ಇದೆ ಸರ್, ಅದನ್ನು ನಿರ್ಧಾರ ಮಾಡ್ತಾರೆ. ಇಂತಹ ಹಲವಾರು ಅರಿವು ಕಾರ್ಯಕ್ರಮಗಳು, ಕಾನೂನು ಅರಿವು ಕಾರ್ಯಕ್ರಮಗಳು ಇಲಾಖೆಯಲ್ಲಿ ನಡೀತಾ ಇರ್ತದೆ. ಇವತ್ತಿನ ಕಾರ್ಯಕ್ರಮ ಬಹುಶಃ ನಿಮಗೆ ಮುಟ್ಟಿದೆ ಅಂತ ಹೇಳ್ತಾ ಪ್ರಾರಂಭ ಆಗಿರೋ ಈ ಕಾರ್ಯಕ್ರಮಕ್ಕೆ ವೆಬ್ ಕ್ಯಾಮ್ರಾದ್ದು ಈ ವರ್ಷನೂ ಕೂಡ ಈ ಪರೀಕ್ಷೆ ಕೂಡ ವೆಬ್ ಕ್ಯಾಮ್ರಾ ಇರುತ್ತೆ. ಅದರೊಳಗೆ ಸಂಶಯ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಪರಿಪಕ್ವವಾಗಿ ಅಭ್ಯಾಸವನ್ನ ಎಡಬಿಡದೆ ಮಾಡಬೇಕು. ವೆಬ್ ಕ್ಯಾಮ್ರಾ ಇದ್ರೆ ಹೆಂಗೋ ಆ ಕಡೆ ಈ ಕಡೆ ನಾವೇನೋ ಓದ್ಕೊಂಡು ಮಾಡ್ಬಿಡ್ತೀವಿ, ನೋಡ್ಕೊಂಡು ಬರ್ಬಿಡ್ತೀವಿ ಅನ್ನೋ ಪದ್ಧತಿ ಇಲ್ಲ ಈಗ. ಯಾಕಂದ್ರೆ ಮಾಧ್ಯಮದವ್ರು ಇದ್ದಾರೆ, ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾನು ಏನ್ ಹೇಳಿದ್ರು ಕೂಡ ಸರ್ಕಾರ ಏನು ನಿರ್ಧಾರಗಳನ್ನ ಕೈಗೊಳ್ಳುತ್ತದೆ, ಆ ನಿರ್ಧಾರಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮುಟ್ಟುವಂತಿರಬೇಕು. ಸಾರ್ವಕಾಲಿಕವಾಗಿ ಸತ್ಯವನ್ನು ಹೇಳುವಂತ ನಿರ್ಧಾರಗಳಾಗಿರ್ತವೆ ಸರ್ಕಾರದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿ ಪ್ರಾಮಾಣಿಕವಾಗಿ ವಿದ್ಯಾರ್ಥಿ ಓದಿ ಬರೆದು ನೀವು ಎಕ್ಸಾಮ್ ಬರೀತೀರಿ, ಅವನಿಗೆ ಮಾತ್ರ
ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೀವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕಾಗುತ್ತೆ ಅನ್ನೋ ಆಮೇಲೆ ಆತಂಕ ಏನು ಅಗತ್ಯ ಇಲ್ಲ. ಯಾವ ವಿದ್ಯಾರ್ಥಿ ಪ್ರಾಮಾಣಿಕವಾಗಿ ವಿದ್ಯೆಯನ್ನ ಕಲಿತಾನೆ ಅವ್ನು ಭಯ ಏನ್ ಬೇಕಾಗಿಲ್ಲ. ಎಲ್ಲ ಎಕ್ಸಾಮ್ ಕೊಟ್ಟರು ಬರೀತೀರಿ ನೀವು. ಹಾಗಾಗಿ ಧೈರ್ಯವನ್ನು ತುಂಬುವಂತಹ ಕಾರ್ಯಕ್ರಮ ತರಗತಿ ಕೋಣೆಗಳೆಲ್ಲ ಆಗುತ್ತೆ. ನೀವ್ಯಾರು ಆತಂಕ ಪಡಕ್ಕೆ ಹೋಗ್ಬೇಡಿ. ಕೆಲಸವನ್ನ ಸರಿಯಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪುಸ್ತಕ ಹಿಡಿದು ಓದುವಂತ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮುಂದಿನ ದಿನಗಳು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕಾಲೇಜಿನ ಉಪಪ್ರಾಂಶುಪಾಲರು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಎಲ್ಲಾ ಸ್ನೇಹಿತರು ಕೂಡ ಉತ್ತಮವಾದಂತಹ ಸಹಕಾರವನ್ನು ನೀಡಿದಿರಿ. ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಹಿರಿಯ ನ್ಯಾಯಾಧೀಶರು ಕೂಡ ಇದಕ್ಕೆ ಬಂದು ಅವರ ಎಷ್ಟೇ ಒತ್ತಡಗಳು ಕೂಡ ಇದ್ದು ನಮಗೆ ಸಹಕಾರವನ್ನು ಅರಿವನ್ನು ಮೂಡಿಸಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆ ಹೇಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮಾನವನ ಆರೋಗ್ಯದ ಮೇಲೆ ಬೀರ್ತಕ್ಕಂಥ ದುಷ್ಪರಿಣಾಮ ಯಾವ ರೀತಿ ಇರುತ್ತೆ, ಮತ್ತೆ ಮಕ್ಕಳಾಗಿರ್ತಕ್ಕಂಥ ನಿಮಗೆ ಕಾನೂನಿನ ಅರಿವು ಏಕೆ ಅಗತ್ಯ ಎಂತಕ್ಕಂಥ ಎಲ್ಲ ವಿಚಾರಗಳನ್ನ ವೇದಿಕೆಯಿಂದ ತಿಳಿಸಿಕೊಟ್ಟಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಂತಹ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈಗ ವೇದಿಕೆಯಿಂದ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣೆಯಿಂದ ಮಾಡಿಕೊಡ್ಬೇಕು.